ನಮಸ್ಕಾರ ಬಂಧುಗಳೇ, ನಾವು ಇಂದು ನಿಮಗೊಂದು ಪವಾಡದ ಕಥೆ ಹೇಳಲಿದ್ದೇವೆ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ವಿಗ್ರಹಗಳನ್ನು ಕೆತ್ತಿ ಪ್ರತಿಷ್ಠಾಪಿಸಲಾಗುತ್ತದೆ. ಆದರೆ ಬೆಂಗಳೂರಿನ ಒಂದು ಪ್ರದೇಶದಲ್ಲಿ ಒಂದು ಕಲ್ಲು ತಾನಾಗಿಯೇ ಗಣೇಶನ ಆಕಾರ ಪಡೆದು ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಸಾಗಿತ್ತು ಎಂದರೆ ನೀವು ನಂಬುತ್ತೀರಾ? ಹೌದು, ಬೆಂಗಳೂರಿನ ಸಾಂಸ್ಕೃತಿಕ ಕೇಂದ್ರವಾದ ಬಸವನಗುಡಿಯಲ್ಲಿ ನೆಲೆಸಿರುವ ಶ್ರೀ ದೊಡ್ಡ ಗಣಪತಿ ದೇವಸ್ಥಾನದ ಮಹಿಮೆಯೇ ಅಂತಹುದು. ಯಾವುದೇ ಶುಭ ಕಾರ್ಯವಿದ್ದರೂ ಮೊದಲು ನಾವು ಸ್ಮರಿಸುವುದು ಗಣೇಶನನ್ನು. ಆದರೆ ಬೆಂಗಳೂರಿಗರಿಗೆ ದೊಡ್ಡ ಗಣೇಶ ಕೇವಲ ವಿಘ್ನ ನಿವಾರಕ ಮಾತ್ರವಲ್ಲ, ಈ ನಗರದ ರಕ್ಷಕ ಕೂಡ ಹೌದು. 18 ಅಡಿ ಎತ್ತರದ ಈ ಬೃಹತ್ ಗಣಪತಿಯನ್ನು ಕಂಡಾಗ ನಮಗೆ ತಿಳಿಯದ ಭಕ್ತಿ ಮತ್ತು ಪಾಸಿಟಿವ್ ವೈಬ್ಸ್ ಉಂಟಾಗುತ್ತದೆ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ದೊಡ್ಡ ಗಣಪತಿಯ ಉಗಮ, ಕೆಂಪೇಗೌಡರ ಕನಸು, ಇಲ್ಲಿ ನಡೆಯುವ ವಿಶ್ವವಿಖ್ಯಾತ ಕಡಲೆಕಾಯಿ ಪರೀಕ್ಷೆ ಮತ್ತು ಆ ಬೆಣ್ಣೆ ಅಲಂಕಾರದ ಹಿಂದಿರುವ ವಿಜ್ಞಾನ ಹಾಗೂ ಭಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕೆಂಪೇಗೌಡರ ಕನಸು ಮತ್ತು ಇತಿಹಾಸ. ಈ ಕ್ಷೇತ್ರದ ಇತಿಹಾಸಕ್ಕೆ ಸುಮಾರು 450ರಿಂದ 500 ವರ್ಷಗಳ ಹಿನ್ನೆಲೆ ಇದೆ. ಬೆಂಗಳೂರಿನ ನಿರ್ಮಾತೃವಾದ ನಾಡಪ್ರಭು ಕೆಂಪೇಗೌಡರು ಒಮ್ಮೆ ವಿಹಾರಕ್ಕೆ ಹೋದಾಗ ಬಂಡೆಗಳ ಸಾಲುಗಳಿರುವ ಒಂದು ಗುಡ್ಡದ ಮೇಲೆ ವಿಶ್ರಮಿಸುತ್ತಿದ್ದರು. ಆಗ ಅವರಿಗೆ ಈ ಗುಡ್ಡದ ಒಂದು ಬೃಹತ್ ಬಂಡೆಯು ಸಾಕ್ಷಾತ್ ಮಹಾಗಣಪತಿಯ ಆಕಾರವನ್ನು ಹೋಲುವಂತೆ ಕಂಡಿತು. ಇದು ಸಾಧಾರಣ ಕಲ್ಲಲ್ಲ, ಸಾಕ್ಷಾತ್ ದೇವರ ಸ್ವರೂಪ ಎಂದು ಭಾವಿಸಿದ ಕೆಂಪೇಗೌಡರು ಆ ಕಾಲದ ಅತ್ಯಂತ ನುರಿತ ಶಿಲ್ಪಿಗಳನ್ನು ಕರೆಸಿ ಆ ಬಂಡೆಗೆ ದೈವಿಕ ರೂಪ ನೀಡಲು ಆದೇಶಿಸಿದರು. ಹಾಗೆ ನಿರ್ಮಾಣವಾದದ್ದೇ ಈ ಏಕಶಿಲೆ ಗಣಪತಿ. 1537ರ ಸುಮಾರಿಗೆ ಕೆಂಪೇಗೌಡರು ಈ ದೇವಸ್ಥಾನವನ್ನು ನಿರ್ಮಿಸಿದರು. ಆರಂಭದಲ್ಲಿ ಇದು ಕೇವಲ ಹೆಂಚಿನ ಚಾವಣಿಯ ಅಡಿಯಲ್ಲಿತ್ತು. ನಂತರದ ದಿನಗಳಲ್ಲಿ ಮುಜರಾಯಿ ಇಲಾಖೆಯ ಅಡಿಗೆ ಬಂದು ಇಂದು ಇಷ್ಟೊಂದು ಭವ್ಯವಾಗಿ ಬೆಳೆದು ನಿಂತಿದೆ. ಬೆಳೆಯುವ ಗಣೇಶನ ಪವಾಡ. ದೊಡ್ಡ ಗಣಪತಿ ಎಂಬ ಹೆಸರಿಗೆ ತಕ್ಕಂತೆ ಈ ಮೂರ್ತಿಯು 18 ಅಡಿ ಉದ್ದ ಮತ್ತು 16 ಅಡಿ ಅಗಲವಿದೆ. ಇದನ್ನು ವಿರಾಟ ಗಣಪತಿ ಅಥವಾ ಶಕ್ತಿ ಗಣಪತಿ ಎಂದೂ ಕರೆಯಲಾಗುತ್ತದೆ. ಆದರೆ ಇಲ್ಲಿನ ಜನಜನಿತವಾಗಿರುವ ಒಂದು ರಹಸ್ಯವೆಂದರೆ ಈ ವಿಗ್ರಹವು ದಿನದಿಂದ ದಿನಕ್ಕೆ ತನ್ನ ಗಾತ್ರದಲ್ಲಿ ಬೆಳೆಯುತ್ತಿತ್ತಂತೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ವಿಗ್ರಹವು ಬೆಳೆದು ದೇವಸ್ಥಾನದ ಚಾವಣಿಯನ್ನು ಮುಟ್ಟುವ ಹಂತಕ್ಕೆ ಬಂದಾಗ ಅದನ್ನು ತಡೆಯಲು ವಿಗ್ರಹದ ಹಣೆಯ ಭಾಗಕ್ಕೆ ಸಣ್ಣ ಆಕಾರದ ಕಬ್ಬಿಣದ ಮೊಳೆಯನ್ನು ಹಾಕಲಾಯಿತು ಅಥವಾ ಗೋಡೆಯನ್ನು ಕಟ್ಟಿ ಅದರ ಚಾವಣಿಯನ್ನು ನಿಲ್ಲಿಸಲಾಯಿತು ಎಂದು ಹೇಳಲಾಗುತ್ತದೆ. ಇಂದು ನೀವು ದೇವಸ್ಥಾನಕ್ಕೆ ಹೋದರೆ ಒಂದು ಕಡೆಯಿಂದ ನೋಡಿದರೆ ಮೂರ್ತಿಯ ಅರ್ಧ ಭಾಗ ಕಾಣಿಸಿದರೆ ಇನ್ನೊಂದು ಭಾಗಕ್ಕೆ ಹೋಗಿ ನಿಂತಾಗ ಮಾತ್ರ ಪೂರ್ಣ ಪ್ರಮಾಣದ ಭವ್ಯ ರೂಪ ದರ್ಶನವಾಗುತ್ತದೆ. ಇದು ಅಂದಿನ ಶಿಲ್ಪಕಲೆಯ ಚಾತುರ್ಯತೆಯೋ ಅಥವಾ ದೈವಿಕ ಪವಾಡವೋ ಎಂಬುದು ಇಂದಿಗೂ ಕುತೂಹಲಕಾರಿ. ವಿಶ್ವವಿಖ್ಯಾತ ಕಡಲೆಕಾಯಿ ಪರೀಕ್ಷೆ. ಬಸವನಗುಡಿ ಎಂದರೆ ತಕ್ಷಣ ನೆನಪಾಗುವುದು ಕಡಲೆಕಾಯಿ ಪರೀಕ್ಷೆ. ಇದು ಕೇವಲ ಒಂದು ಜಾತ್ರೆಯಲ್ಲ, ಇದು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ. ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಈ ಉತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಈ ಸಮಯದಲ್ಲಿ ಸುಮಾರು 8ರಿಂದ 10 ಲಕ್ಷ ಭಕ್ತರು ಈ ಭಾಗಕ್ಕೆ ಭೇಟಿ ನೀಡುತ್ತಾರೆ. ಇದರ ಹಿಂದೆ ಒಂದು ರೋಚಕ ಕಥೆ ಇದೆ. ಹಿಂದೆ ಬಸವನಗುಡಿಯ ಸುತ್ತಮುತ್ತಲಿನ ಹೊಲಗಳಲ್ಲಿ ಕಡಲೆಕಾಯಿ ಬೆಳೆಯಲಾಗುತ್ತಿತ್ತು. ಆದರೆ ಪ್ರತಿ ವರ್ಷ ಒಬ್ಬ ಬಸವ ಅಂದರೆ ಗೂಳಿ ಬಂದು ಆ ಬೆಳೆಗಳನ್ನು ತಿಂದು ನಾಶಪಡಿಸುತ್ತಿತ್ತು. ಆಗ ರೈತರು ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸಿ ತಾವು ಬೆಳೆದ ಮೊದಲ ಫಸಲನ್ನು ನನಗೆ ಅರ್ಪಿಸುತ್ತೇವೆ ಎಂದು ಹರಕೆ ಹೊತ್ತರು. ಅಂದಿನಿಂದ ಇಂದಿನವರೆಗೂ ರೈತರು ತಮ್ಮ ಮೊದಲ ಫಸಲಾದ ಕಡಲೆಕಾಯಿಯನ್ನು ತಂದು ದೇವರಿಗೆ ಅರ್ಪಿಸುವ ಈ ಪರೀಕ್ಷೆ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಇಂದಿಗೂ ವಿದೇಶಿ ಪ್ರವಾಸಿಗರು ಕೂಡ ಈ ಜಾತ್ರೆಯನ್ನು ನೋಡಲು ಕಾತುರದಿಂದ ಬರುತ್ತಾರೆ. ಬೆಣ್ಣೆ ಅಲಂಕಾರದ ವೈಭವ. ದೊಡ್ಡ ಗಣಪತಿಯ ಮತ್ತೊಂದು ಆಕರ್ಷಣೆ ಎಂದರೆ ಬೆಣ್ಣೆ ಅಲಂಕಾರ. ವಾರಕ್ಕೆ 3 ದಿನಗಳು ಅಂದರೆ ಸೋಮವಾರ, ಬುಧವಾರ ಮತ್ತು ಶನಿವಾರದಂದು ದೇವರಿಗೆ ಬೆಣ್ಣೆ ಅಲಂಕಾರ ಮಾಡಲಾಗುತ್ತದೆ. ಒಂದು ಬಾರಿ ದೇವರಿಗೆ ಪೂರ್ಣ ಪ್ರಮಾಣದ ಬೆಣ್ಣೆ ಅಲಂಕಾರ ಮಾಡಲು ಸುಮಾರು 110 kg ಶುದ್ಧ ಬೆಣ್ಣೆಯನ್ನು ಬಳಸಲಾಗುತ್ತದೆ. ಈ ಅಲಂಕಾರವನ್ನು ನೋಡಲು ಭಕ್ತರು 3 ವರ್ಷಗಳ ಮುಂಚೆಯೇ ಬುಕಿಂಗ್ ಮಾಡಿ ಕಾಯುತ್ತಿರುತ್ತಾರೆ ಎಂದರೆ ಅದರ ಮಹಿಮೆಯನ್ನು ನೀವೇ ಊಹಿಸಿಕೊಳ್ಳಿ. ಬೆಣ್ಣೆಯ ಲೇಪನದ ನಡುವೆ ಗಣೇಶನು ಮಗುವಿನಂತೆ ಕಂಗೊಳಿಸುತ್ತಾನೆ. ಈ ಬೆಣ್ಣೆಯು ಎಷ್ಟು ಸಮಯದವರೆಗೂ ದೇವಸ್ಥಾನದ ಉಷ್ಣಾಂಶದಲ್ಲಿದ್ದರೂ ಕರಗುವುದಿಲ್ಲ ಎಂಬುದು ಭಕ್ತರ ನಂಬಿಕೆ ಮತ್ತು ಶ್ರದ್ಧೆ. ಈ ಅಲಂಕಾರದ ದಿನದಂದು ದೇವಸ್ಥಾನದ ಗರ್ಭಗುಡಿ ದೇವಲೋಕದಂತೆ ಕಾಣುತ್ತದೆ. ಈ ದೇವಸ್ಥಾನದಲ್ಲಿ ಭಕ್ತರು ತಮ್ಮ ಕಷ್ಟಗಳ ನಿವಾರಣೆಗಾಗಿ ವಿವಿಧ ಸೇವೆಗಳನ್ನು ಮಾಡಿಸುತ್ತಾರೆ. ಅದರಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಈಡಗಾಯಿ ಸೇವೆ ಅಥವಾ ಕಾಯಿ ಹೊಡೆಯುವ ಸೇವೆ. ಒಂದು ಕಾಯಿಯಿಂದ ಹಿಡಿದು 1000 ಕಾಯಿಯವರೆಗೆ ಭಕ್ತರು ಹರಕೆ ಸಲ್ಲಿಸಿ ಗಣೇಶನ ಮುಂದೆ ಕಾಯಿ ಹೊಡೆಯುತ್ತಾರೆ. ಇದರ ಜೊತೆಗೆ ಕಡುಬು ಸೇವೆ ಮತ್ತು ಗಣೇಶನಿಗೆ ಪ್ರಿಯವಾದ ಗರಿಕೆ ಮಾಲೆ ಅರ್ಪಿಸುವುದು ಇಲ್ಲಿನ ವಿಶೇಷ.
ಶುಕ್ರವಾರದಂದು ಇಲ್ಲಿಗೆ ಬಂದರೆ ಸುಮಾರು 50ರಿಂದ 60ಕ್ಕೂ ಹೆಚ್ಚು ಜನರು ಕಾಲು ಪೂಜೆ ಅಂದರೆ ಅಭಿಷೇಕದ ಸೇವೆ ಮಾಡಿಸುವುದನ್ನು ಕಾಣಬಹುದು. ಶ್ರೀಮಂತರಷ್ಟೇ ಅಲ್ಲ, ಒಬ್ಬ ಸಾಮಾನ್ಯ ಭಕ್ತನು ಕೇವಲ ಒಂದು ಗರಿಕೆ ಪತ್ರೆಯನ್ನು ಭಕ್ತಿಯಿಂದ ಅರ್ಪಿಸಿದರೂ ಆ ಗಣೇಶನು ಹರಿಸುತ್ತಾನೆ ಎಂಬುದು ಇಲ್ಲಿನ ಪ್ರಧಾನ ಅರ್ಚಕರ ಮಾತು. ಇನ್ನು ಬಸವನಗುಡಿಗೆ ಬಂದವರು ಕೇವಲ ದೊಡ್ಡ ಗಣಪತಿಯನ್ನ ಮಾತ್ರವಲ್ಲ, ಅದರ ಪಕ್ಕದಲ್ಲೇ ಇರುವ ದೊಡ್ಡ ಬಸವಣ್ಣ ಅಂದರೆ ಬುಲ್ ಟೆಂಪಲ್ ದೇವಸ್ಥಾನವನ್ನು ನೋಡಬೇಕು. ಈ ಪ್ರದೇಶವು ಒಂದು ರೀತಿಯ ಟೆಂಪಲ್ ಹಬ್ ಇದ್ದಂತೆ. ಪಕ್ಕದಲ್ಲಿ ಕಾರಂಜಿ ಆಂಜನೇಯ, ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ, ಕುಮಾರಸ್ವಾಮಿ ಬೆಟ್ಟ ಮತ್ತು ವಿಶ್ವವಿಖ್ಯಾತ ಗವಿ ಗಂಗಾಧರೇಶ್ವರ ದೇವಸ್ಥಾನಗಳು ಇವೆ. ಕೆಂಪೇಗೌಡರ ಈ ಪಾರಂಪರಿಕ ನಡಿಗೆಯಲ್ಲಿ ಬಸವನಗುಡಿಯ ಪ್ರತಿ ಗಲ್ಲಿಯಲ್ಲಿಯೂ ಇತಿಹಾಸ ಮಲಗಿದೆ. ಬಂಧುಗಳೇ, ಆಧುನಿಕ ಬೆಂಗಳೂರಿನ ಮಧ್ಯೆ ಇಂದಿಗೂ ತನ್ನ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂದಿರುವ ದೊಡ್ಡ ಗಣಪತಿ ದೇವಸ್ಥಾನವು ನಮಗೆ ಶಕ್ತಿಯ ಮೂಲ. ನೀವು ಎಂದಾದರೂ ಜೀವನದ ಒತ್ತಡದಲ್ಲಿದ್ದಾಗ ಅಥವಾ ಹೊಸ ಕಾರ್ಯವನ್ನು ಆರಂಭಿಸುವಾಗ ಒಮ್ಮೆ ಬಸವನಗುಡಿಯ ಈ ವಿರಾಟ ಗಣಪತಿಯ ದರ್ಶನ ಮಾಡಿ. ಆ ಪಾಸಿಟಿವ್ ವೈಬ್ರೇಷನ್ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ತರುವುದರಲ್ಲಿ ಸಂಶಯವೇ ಇಲ್ಲ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಲು ನಮಗೆ ಸಹಕರಿಸಿ. ನೀವು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೀರಾ? ಅಲ್ಲಿನ ನಿಮ್ಮ ಅನುಭವ ಹೇಗಿತ್ತು? ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ. ಜೈ ಗಣೇಶ.